ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 6/12/2024 ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಒಂದು ಹೊಸ ಕಾಂಟ್ರಾಕ್ಟ್ ಕೂಡ ಓಪನ್ ಆಗಿದೆ ಇವತ್ತು. ಡಿಸೆಂಬರ್ ಫಸ್ಟ್ ವೀಕ್ ಕಾಂಟ್ರಾಕ್ಟ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು, ಅದು ಮುಗ್ದಿದೆ ಇವತ್ತು. ಇಂಡಿಯಾ ವಿಕ್ಸ್ ಆಸ್ ಯೂಶಲ್ 14.14 ಇನ್ನೂ ಬುಲ್ಲಿಶ್ ಮೂಡಲ್ಲೇ ಇದ್ದಾರೆ ಜನ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ನಿಫ್ಟಿ ಇವತ್ತು ಆಕ್ಚುಲಿ RBI ಗವರ್ನರ್ ಮಾತಾಡಿದ್ರು, ಅದ್ರ ಸಂಬಂಧಪಟ್ಟಂಗೆ ಏನಾದ್ರು ಒಂದು ಫಂಡಮೆಂಟಲ್ ನ್ಯೂಸ್ ಬರುತ್ತೆ ಅಂತ ಅನ್ಕೊಂಡ್ವಿ. ಫಾರ್ಚುನೇಟ್ಲಿ ಅವ್ರು ಯಾವುದೇ ಥರ ರೆಪೋ ರೇಟ್ಸ್ಗಳಾಗಲಿ ಇದಾಗಲಿ ಏನು ಚೇಂಜ್ ಮಾಡಿಲ್ಲ. ಬಟ್ ವೀಕ್ಲಿ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಒಂದು ಒಳ್ಳೆ ಪ್ಯಾಟರ್ನ್ ಆಗಿದೆ. ಅಂದರೆ ರ್ಯಾಲಿ ಬೇಸ್ ರ್ಯಾಲಿ ಅಂತ ಕರೀತಾರೆ. ಇನ್ ಕೇಸ್ ಫ್ಯೂಚರಲ್ಲಿ ಏನಾದ್ರು ಮಾರ್ಕೆಟು ಸೈಡ್ ವೇಸ್ ತಗೊಳ್ತು ಅಥವಾ ಬುಲ್ಲಿಶ್ ಹೋಗ್ತಾ ಇದೆ ಅಂದರೆ ಮತ್ತೆ ಪ್ರಕಾರ ಎಲ್ಲರೂ ಸಪೋರ್ಟ್ ತಗೊಳತ್ತಾ ಅಂತ ಕೇಳಿದ್ರೆ 24,357 ಸಪೋರ್ಟ್ ತಗೊಳ್ಳೋ ಸಾಧ್ಯತೆಗಳಿದೆ. ಬಟ್ ಡಿಸೆಂಬರ್ ತಿಂಗಳಲ್ಲಿ ಕಂಪ್ಲೀಟ್ಲಿ ಸೈಡ್ ವೇಸ್ ಹೋಗೋದು. ಏನು ರೀಸನ್ ಅಂದರೆ ಇನ್ವೆಸ್ಟರ್ಸ್ಗಳೆಲ್ಲರೂ ವಿಂಟರ್ ಸೀಸನು ಅಲ್ಲಿ ಕ್ರಿಸ್ಮಸ್ ಎಲ್ಲ ಶುರು ಆದ್ಮೇಲೆ ಅಂತೂ ಕಂಪ್ಲೀಟ್ಲಿ ಜಾಲಿ ಮೋಡ್ಗೆ ಹೊಟ್ಟೋಗ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ಅಷ್ಟೊಂದು ಮೊಮೆಂಟಮ್ ಆಗಲ್ಲ. ನೋಡೋಣ ನಿಜವಾಗ್ಲೂ ಅದು ಸಾಧ್ಯ ಆಗತ್ತಾ ಇಲ್ವಾ ಅಂತ ನೋಡೋಣ. ಅದಲ್ಲದೆ ನಾವು ನಿಫ್ಟಿಲಿ ಟಾರ್ಗೆಟ್ ಸಹಿತ ಹೇಳಿದ್ವಿ, ಇನ್ನೂ ಟಾರ್ಗೆಟ್ ಅಚೀವ್ ಆಗಿಲ್ಲ. ಇನ್ನೂ ಒಂದು ಸ್ವಲ್ಪ ಟಾರ್ಗೆಟ್ ಉಳಿದಿದೆ. ಆಲ್ಮೋಸ್ಟ್ 24,982 25,000 ತನಕ ಹೇಳಿದ್ವಿ. ಆ್ಯಂಡ್ ಸ್ಟಿಲ್ ಮಾರ್ಕೆಟು ಇನ್ನೊಂದು 400 ಪಾಯಿಂಟ್ಸ್ ಆ ಕಡೆ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಸೊ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಅಲ್ಲೇ ಸುಸ್ತಾಗ್ಬಿಟ್ಟಿದ್ದಾನೆ. ನೋಡೋಣ ಮಂಡೇ ನಿಜವಾಗ್ಲೂ ಇಲ್ಲಿಂದ ಪ್ರೈಸಸ್ ಮೇಲೆ ಫ್ಲಕ್ಚುಯೇಷನ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಆ್ಯಂಡ್ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡಿಕೊಂಡ್ರೆ 24,450 ಅಂದರೆ ಬೀಳಲ್ಲ. ಅದೇ ಥರ 24,850ಕ್ಕೆ ಹೋಗಲ್ಲ. ಸೊ ಈ ಜಾಗದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಫಾರ್ಮೇಷನ್ ಆಗಿದೆ. ಮತ್ತು 15 ಮಿನಿಟ್ಸ್ ಚಾರ್ಟ್ ಪ್ರಕಾರ ನೋಡಿಕೊಂಡ್ರೆ 5 ಮಿನಿಟ್ಸ್ ಚಾರ್ಟ್ ಪ್ರಕಾರ ನೋಡಿಕೊಂಡ್ರೆ ಇವತ್ತಿನ ದಿವಸ ಪ್ರೈಸ್ ಆ್ಯಕ್ಷನ್ ಏನೂ ಇಲ್ಲ. ಒಂದು ಸ್ವಲ್ಪ ನ್ಯೂಸ್ ಬಂದಾಗ ಪ್ರೈಸಸ್ ಒಂದು ಸ್ವಲ್ಪ ನಾವೇನು ಮೂವ್ಮೆಂಟ್ ಮಾಡಲ್ಲ ಅಂದಾಗ ಸ್ವಲ್ಪ ವಾಪಸ್ ಬಂತು. ಇಂಟ್ರೆಸ್ಟ್ ರೇಟ್ ಅಂತ ಏನೋ ಒಂದು ಸ್ವಲ್ಪ ಹೇಳಿದಾಗ ಸ್ವಲ್ಪ ಕೆಳಗೆ ಬೀಳ್ಸಿದ್ರು ಅಷ್ಟೇ. ಅದು ಬಿಟ್ಟರೆ ಓವರಾಲ್ ಫ್ಲಕ್ಚುಯೇಷನ್ಸ್ ಏನು ಇಲ್ಲ ಇದರಲ್ಲಿ. ಕಂಪ್ಲೀಟ್ಲಿ ಮಾರ್ಕೆಟ್ ಸೈಡ್ ವೇಸ್ ಆಗಿದೆ. ಸೊ ಐರನ್ ಕಾಂಡೋರ್ ಅಥವಾ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ ಯಾವುದಿದೆ ಅದನ್ನು ನೀವು ಮಾಡ್ಕೊಂಡಿದ್ರೆ ಒಂದು ಸ್ವಲ್ಪ ಪ್ರೀಮಿಯಮ್ ಒಂದು 800-900 ರೂಪಾಯಿ ಕರಗಿಸ್ಬೋದಾಗಿತ್ತು ಅಷ್ಟೇ. ಅದು ಬಿಟ್ಟರೆ ದರ್ ಇಸ್ ನೋ ಮೊಮೆಂಟಮ್ ಇನ್ ನಿಫ್ಟಿ. ಏನು ಸುಖ ಇಲ್ಲ ಅಂತಾರಲ್ಲ ಹಾಗೆ. ಬ್ಯಾಂಕ್ ನಿಫ್ಟಿ ನೋಡೋಣ ಏನಾಗಿದೆ ಅಂತ. ಬ್ಯಾಂಕ್ ನಿಫ್ಟಿಯಲ್ಲಿ ಹೈ ವೇವ್ ಕ್ಯಾಂಡಲ್ ಆಗಿದೆ. 2 ಡೇಸ್ ಕಂಟಿನ್ಯೂಸ್ ಹೈ ವೇವ್ ಕ್ಯಾಂಡಲ್ ಆಗಿದ್ರೆ ಒಂದು ಡೇ ಅಗ್ರೆಸಿವ್ ಮೊಮೆಂಟಮ್ ಹೋಗುತ್ತೆ. ಎರಡೂ ದಿವಸನೂ ಕೂಡ ಶ್ಯಾಡೋ ಸ್ವಲ್ಪ ದೊಡ್ಡದಾಗೆ ಆಗಿದೆ. ಲಾಂಗ್ ಅಪ್ಪರ್ ಶ್ಯಾಡೋ, ಲಾಂಗ್ ಲೋಯರ್ ಶ್ಯಾಡೋ. ಕಂಪೇರ್ ಟು ಪ್ರೀವಿಯಸ್ ಡೇ ಇವತ್ತಿನ ದಿವಸ ಶ್ಯಾಡೋನು ಸ್ವಲ್ಪ ಚಿಕ್ಕದಾಗಿದೆ. ಬಟ್ ಸ್ಟ್ಯಾಂಡರ್ಡ್ ಹೈ ವೇವ್ ಕ್ಯಾಂಡಲ್. ಸೊ ನಾಳೆ ಏನಾದರೂ ಸೋಮವಾರ ಏನಾದ್ರು ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ಇತ್ತು ಅಂದ್ರೂ ಓಕೆ, ಮಾರ್ಕೆಟ್ ಒಂದು ಅಗ್ರೆಸಿವ್ ಆಗಿ ಮೇಲೋಗುತ್ತೆ ಅಥವಾ ಅಗ್ರೆಸಿವ್ ಆಗಿ ಕೆಳಗೆ ಬರೋ ಸಾಧ್ಯತೆಗಳಿದೆ. ಸೊ ಇದಾಯಿತು. ಆ್ಯಂಡ್ ವೀಕ್ಲಿ ಚಾರ್ಟ್ ಪ್ರಕಾರ ರ್ಯಾಲಿ ಬೇಸ್ ರ್ಯಾಲಿ 100% ಗ್ಯಾರಂಟಿನೂ ಆಗೋಯ್ತು. ಅಂದರೆ ಹೈ ಪ್ರೈಸಿಂಗ್ ಗ್ಯಾಪಿಂಗ್ ಪ್ಲೇ ಅಂತ ಹೇಳಿ ಲಾಸ್ಟ್ ವೀಕಲ್ಲಿ ಹೇಳಿದ್ವಿ. ಮಾರ್ಕೆಟು ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ. ಫಾರ್ಚುನೇಟ್ಲಿ ಅದು ಕೂಡ ರೆಸ್ಪೆಕ್ಟ್ ಮಾಡಿ ಟಾರ್ಗೆಟ್ ಕೂಡ ಅಚೀವ್ ಆಗಿದೆ. ಆ್ಯಂಡ್ ಈವ್ನಿಂಗ್ ಸ್ಟಾರ್ ಹತ್ರ ಮೇಲ್ಗಡೆ ಶ್ಯಾಡೋ ತಾಕಿ ಡೌನ್ ಸೈಡ್ ಬಂದಿರೋದ್ರಿಂದ ಇಲ್ಲಿ ಸಪ್ಲೈ ಝೋನ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಮಾರ್ಕೆಟ್ ಇವಾಗ ಆಲ್ಮೋಸ್ಟ್ ಒಂದು ಸಪ್ಲೈ ಝೋನು, ಇನ್ನೊಂದು ವಿಂಡೋಸ್, ಇದ್ರ ಮಧ್ಯದಲ್ಲೇ ಟ್ರೇಡ್ ಆಗತ್ತಾ ಅಥವಾ ಬೇರಿಶ್ ಮೊಮೆಂಟಮ್ ಕೊಟ್ಬಿಟ್ಟು ಸ್ವಲ್ಪ ಹೈಗೆ ಹೋಗೋದು ತಾಕೋದು ಕೆಳಗೆ ಬೀಳುತ್ತೋ ಮಾಡತ್ತಾ ಅಂತ ನೋಡಬೇಕು. ಇವತ್ತಿನ ದಿವಸ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿ ಹೇಳ್ತಾ ಇದೆ ಅಂದರೆ 52,900 ಸಪೋರ್ಟ್ ಇದೆ. ಆ್ಯಂಡ್ 54,000ಗೆ ರೆಸಿಸ್ಟೆನ್ಸ್ ಇದೆ. ಆ್ಯಂಡ್ ಕಮಿಂಗ್ ಟು 5 ಮಿನಿಟ್ಸ್ ಗ್ರಾಫ್, 5 ಮಿನಿಟ್ಸ್ ಗ್ರಾಫಲ್ಲಿ ಏನಾದ್ರು ಒಂದು ಮೊಮೆಂಟಮ್ ಇತ್ತಾ ಅಂತ ನೋಡಿದ್ರೆ ಇದರಲ್ಲೂ ಕೂಡ ಅಷ್ಟೊಂದೇನು ಹೇಳ್ಕೊಳ್ಳೋಂಥದ್ದಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಸೈಡ್ ವೇಸ್. ಜಸ್ಟ್ ಆ ನ್ಯೂಸ್ ಈವೆಂಟ್ ಸ್ಟಾರ್ಟ್ ಆದಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಗ್ರೆಸಿವ್ ಮೂಮೆಂಟ್ ಆಯಿತು. ಆಮೇಲೆ ಪ್ರೈಸಸ್ ಕಂಪ್ಲೀಟ್ಲಿ ಬೇರಿಸ್ ಸೈಡೇ ಬಂದಿದೆ. ಆ್ಯಂಡ್ ದೆರ್ ಇಸ್ ನೋ ಡಿಮ್ಯಾಂಡ್ ಸಪ್ಲೈ ಝೋನ್ ಆಗಲಿ ಯಾವುದೇ ಥರದ್ದು ಕ್ರಿಯೇಷನ್ ಆಗಿಲ್ಲ ಇಲ್ಲಿ. ಸೊ ಇಲ್ಲಿ ಇದ್ರ ಪ್ರಕಾರ ಒಂದು ಸ್ವಲ್ಪ ಸ್ಕ್ಯಾಲ್ಪಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೋಬೋದಾಗೈತೆ ಅಷ್ಟೇ ಹೊರತು ಬೇರೆ ಯಾವುದೇ ಥರ ಹೆವಿ ಟ್ರೇಡ್ಸ್ ನನಗೂ ಕಾಣಿಸ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿಲೂ ನಾನೇನು ಟ್ರೇಡ್ ಮಾಡಲ್ಲ. ಗೆಟಿಂಗ್ ಇಟ್ ಟು ಫಿನ್ ನಿಫ್ಟಿ ಫೈನಾನ್ಸ್ ವೀಕ್ಲಿ ಚಾರ್ಟ್ ಪ್ರಕಾರ ಒಂದು ವಿಂಡೋಸು ಆ್ಯಸ್ ಯೂಶುವಲ್ ರ್ಯಾಲಿ ಬೇಸ್ ರ್ಯಾಲಿ, ಹೈ ಪ್ರೈಸಿಂಗ್ ಗ್ಯಾಪಿಂಗ್ ಪ್ಲೇ ರೆಸ್ಪೆಕ್ಟು ಅದನ್ನು ಮಾಡಿದೆ. ಪ್ಲಸ್ ಈ ಜಾಗದಲ್ಲಿ ಒಂದು ಸಪ್ಲೈ ಝೋನು ರೆಸ್ಪೆಕ್ಟ್ ಮಾಡಿದೆ. ನಿಫ್ಟಿ ಫೈನಾನ್ಸ್ ಕೂಡ ಸೇಮ್ ಅದೇ ಥರ ಇದೆ. ಸಪ್ಲೈ ಝೋನು ಡಿಮ್ಯಾಂಡ್ ಝೋನಾಗಿ ಕನ್ವರ್ಟ್ ಆಗತ್ತಾ ಅಂತ ಒಂದು ನೋಡಬೇಕು. ಅಥವಾ ನಿಜವಾಗ್ಲೂ ಸಪ್ಲೈ ಝೋನ್ ಕನ್ಫರ್ಮ್ ಆಗೋಯ್ತು ಅಂದರೆ ಎಷ್ಟು ಮೇಲೆ ಹೋಗಿದ್ದಾನೆ ಅಷ್ಟೇ ಕೆಳಗೆ ಬೀಳೋ ಸಾಧ್ಯತೆಗಳು ಕೂಡ ಇದೆ. ಎರಡೂ ಆಗುತ್ತೆ. ಇದು ಡಿಸೆಂಬರ್ 15 ಒಳಗಡೆ ಆಗುತ್ತಾ ಏನು ಕತೆ ಅಂತ ನಾವು ಅಬ್ಸರ್ವ್ ಮಾಡಿ ಕಾದು ನೋಡಬೇಕಾಗತ್ತೆ. ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಚೆಕ್ ಮಾಡಿದ್ರೆ
ಫೈನಾನ್ಸ್ದು ಸಪೋರ್ಟು 24,550. ಆಮೇಲೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,000. ಆ್ಯಂಡ್ ಇಲ್ಲೂ ಕೂಡ ಒಂದು ಹೈವೇವ್ ಕ್ಯಾಂಡಲ್ ಆಗಿದೆ. ಲಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಂದರೆ ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ಮೇಲೆ ಹೋಗಿದೆಯಲ್ಲ. ಸೊ ಒಂದು ಬುಲ್ಲಿಶ್ ಕ್ಯಾಂಡಲ್, ಒಂದು ಮರ್ಜರ್ ಅಂತ ಮಾಡ್ಕೊಳ್ತೀನಿ, ಲಾಂಗ್ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಆ ಜಾಗದ ಪಕ್ಕದಲ್ಲಿ ಒಂದು ಡೋಜಿ ಆಗಿದೆ. ಆ್ಯಂಡ್ ಆ ಹೈ ಪಾಯಿಂಟ್ಗಿಂತ ಒಳಗಡೆ ಇದೆ. ನಿಫ್ಟಿ ಫೈನಾನ್ಸು ಆಲ್ರೆಡಿ ನಮಗೆ ಇಲ್ಲಿಂದ ಪ್ರೈಸಸ್ ಬೀಳತ್ತೆ ಅಂತ ಹೇಳ್ತಾ ಇದೆ ನೋಡ್ರಿ. ವಿಂಡೋಸ್ ತಾಕಿ ಕೂಡ ಕೆಳಗಡೆ ಬಂದ್ಬಿಟ್ಟಿದ್ದಾನೆ. ಹೈವೇವ್ ಕ್ಯಾಂಡಲು ಆಗಿದೆ. ಪ್ರಾಬಬ್ಲಿ ಮಂಡೇ ದಿವಸ ಸ್ವಲ್ಪ ಬೇರೆ ಸೈಡ್ ನೋಡೋ ಸಾಧ್ಯತೆಗಳಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇಲ್ಲಿ ಹೇಳ್ತಾ ಇದೆ 24,550 ಮತ್ತು 25,000. ಸ್ನೇಹಿತರೆ, ರೆಸಿಸ್ಟೆನ್ಸ್ ಸೈಡ್ ಏನು ಟ್ರೇಡ್ ಇದೆ ಅದನ್ನು ನೀವು ಜಾಸ್ತಿ ಹಾಕ್ಕೊಳ್ಳಿ. ಸಪೋರ್ಟ್ ಸೈಜ್ ಟ್ರೇಡ್ ಏನಿದೆ ಅದಕ್ಕೆ ಸ್ವಲ್ಪ ಹೆಡ್ಜಿಂಗ್ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಆ್ಯಸ್ ಯೂಶುವಲ್ 5 ಮಿನಿಟ್ಸ್ ಪ್ರಕಾರ ಯಾವುದೇ ಥರ ಟ್ರೇಡ್ ಇಲ್ಲ. ಇದು ಜಸ್ಟ್ ಒಂದು ಹೆವಿ ಮೊಮೆಂಟಮ್ ಬಿಕಾಸ್ ಆಫ್ ದಿ RBI ಗವರ್ನರ್ ಮಾತಾಡೋದಕ್ಕೋಸ್ಕರ ಒಂದು ನ್ಯೂಸ್ಗೆ ಬೇಸ್ ಮೇಲೆ ಒಂದು ಸ್ವಲ್ಪ ಮೊಮೆಂಟಮ್ ಆಯ್ತು ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ಥರ ಟ್ರೇಡ್ ನಂಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಚಾನ್ಸ್ ಇದೆ, ಒಂದು ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್ ಆಗಿತ್ತು. ಇಲ್ಲೊಂದು ಬಾಡಿ ಇಲ್ಲೊಂದು ಕನ್ಸ್ಟ್ರಕ್ಟ್ ಮಾಡಿದ್ರೆ ನಮಗೆ ಇಲ್ಲ, ಪ್ರೈಸ್ ಟ್ರಿಗರ್ ಆಗಲಿಲ್ಲ ನನ್ನದು. 1 ಟಿಕ್ ಅಷ್ಟೇ ನೋಡ್ರಿ, ಎಕ್ಸಾಕ್ಟ್ಲಿ 1 ಟಿಕ್. ಪ್ರೈಸ್ ಟ್ರಿಗರ್ ಆಗಿದ್ರೆ ಪ್ರಾಬಬ್ಲಿ ಫರ್ದರ್ ಬೇರೆ ಸೈಡ್ ಹೋಗುತ್ತೆ ಅಂತ ಹೇಳ್ಬೋದಷ್ಟೆ. ಸೊ ನಿಫ್ಟಿ ಫೈನಾನ್ಸಲ್ಲೂ ನನಗೇನು ಅಷ್ಟೊಂದೇನು ಟ್ರೇಡ್ ಕಾಣಿಸ್ತಾ ಇಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಆಸ್ ಪರ್ ದಿ ಡೈಲಿ ಗ್ರಾಫ್ ಓಪನ್ ಈಸ್ ಈಕ್ವಲ್ ಟು ಹೈ ಆಯಿತು ಅಂದರೆ ಗ್ಯಾಪ್ ಅಪ್ ಫಾರ್ಮೇಷನ್ ಓಪನ್ ಆಗಿ ಪ್ರೈಸಸ್ ಹಾಗೆ ಕೆಳಗೆ ಬಂದ್ಬಿಟ್ಟಿದೆ. ಈ ಪ್ಯಾಟ್ರನ್ಗೆ ಏನು ಕರೀತಾರೆ ಅಂದರೆ ಕೌಂಟರ್ ಅಟ್ಯಾಕ್ ಅಂತ ಕರೀತಾರೆ. ಪ್ರಯರ್ ಟ್ರೆಂಡು ಕ್ಯಾಂಡಲ್ ಸ್ಟಿಕ್ದು ಕ್ಲೋಸಿಂಗ್ ಪಾಯಿಂಟ್ ಆಫ್ ದಿ ಪ್ರೀವಿಯಸ್ ಕ್ಯಾಂಡಲ್ ಸ್ಟಿಕ್ಸ್ ಆಫ್ ದಿ ಕರೆಂಟ್ ಕ್ಲೋಸಿಂಗ್ ಪಾಯಿಂಟ್ ಎರಡು ಒಂದೇ ಥರ ಹತ್ತಿರದಲ್ಲಿತ್ತು ಅಂದರೆ ಅದಕ್ಕೆ ಕೌಂಟರ್ ಅಟ್ಯಾಕ್ ಅಂತ ಕರೀತಾರೆ. ಅಂದರೆ ಬೇರಿಶ್ ಕೌಂಟರ್ ಅಟ್ಯಾಕ್ ಆಗಿದೆ. ಆ್ಯಂಡ್ ಇದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಈ ಸ್ಪಾಟಲ್ಲಿ ಸಪ್ಲೈ ಝೋನು ಸ್ವಲ್ಪ ಲೈಟ್ ಆಗಿತ್ತು. ಆ್ಯಂಡ್ ವೀಕ್ಲಿ ಗ್ರಾಫಲ್ಲಿ ಪ್ರೈಸ್ ಒಂದು ಟೆಂಪರರಿ ಪುಲ್ ಬ್ಯಾಕ್ ಕೊಟ್ಟಿದ್ದಾನೆ. ಇದರಲ್ಲಿ ರೈಸಿಂಗ್ ಸೈಡೇ ಇದೆ. ಆ್ಯಂಡ್ ಇಲ್ಲೆಲ್ಲೂ ನನಗೆ ಸಪೋರ್ಟ್ ರೆಸಿಸ್ಟೆನ್ಸು ಜಾಸ್ತಿ ಕಾಣಿಸ್ತಾ ಇಲ್ಲ. ಮೇಜರಾಗಿ ಆಲ್ ಟೈಮ್ ಹೈ ಅಂತ ತೊಗೊಂಡ್ರೆ ಇಟ್ ಈಸ್ ಅರೌಂಡ್ 13,398. ಸೊ ಈ ಜಾಗದಲ್ಲಿ ಆಲ್ ಟೈಮ್ ಹೈ ಇದೆ. ಅವ್ನು ಬ್ರೇಕ್ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಅಥವಾ ಅಲ್ಲೇ ರೆಸಿಸ್ಟೆನ್ಸ್ ತೊಗೊಂಡು ಫರ್ದರ್ ಬೀಳ್ತಾನೆ ಅಂತ ನೋಡಬೇಕು. ಬಟ್ ಡೈಲಿ ಚಾರ್ಟಲ್ಲಿ ಆಲ್ರೆಡಿ ನಮಗೊಂದು ಸೈನ್ ಕೊಟ್ಬಿಟ್ಟಿದ್ದಾನೆ. ಸೊ ಈ ಬೇರಿಶ್ ಪ್ಯಾಟರ್ನ್ಗೆ ಒಳ್ಳೆ ಸ್ಟ್ರೆಂತ್ ಕೂಡ ಇದೆ, ಕೌಂಟರ್ ಅಟ್ಯಾಕ್ ಆಗಿದೆ. ಈಗ ಬುಲ್ಲಿಶ್ನವ್ರು ಯಾವ ರೀತಿ ಅದಕ್ಕೆ ಸಪೋರ್ಟ್ ಕೊಡ್ತಾರಾ ಅಥವಾ ಸೈಡ್ವೇಸ್ ಮಾಡ್ತಾರಾ ಅಂತ ಕಾದು ನೋಡಬೇಕು. ಆ್ಯಂಡ್ ಇವತ್ತಿನ ದಿವಸ ನಮ್ಗೇನಾದ್ರು ಟ್ರೇಡ್ ಇದೆಯಾ ಅಂತ ನೋಡಿದ್ರೆ ಡೆಫಿನೆಟ್ಲಿ 5 ಮಿನಿಟ್ಸ್ ಗ್ರಾಫಲ್ಲಿ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಳ್ಬಿಡ್ತೀನಿ. 12,850 ಸಪೋರ್ಟು, ಅದೇ ಥರ 13,100 ರೆಸಿಸ್ಟೆನ್ಸು. 5 ಮಿನಿಟ್ಸ್ ಗ್ರಾಫಲ್ಲಿ ಜಸ್ಟ್ ಒಂದು ಗ್ಯಾಪ್ ಅಪ್ ಆಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಸೈಡ್ ವೇಸ್ ಮೊಮೆಂಟಮ್ ಆಯ್ತು ಅಷ್ಟೇ. ಆಮೇಲೆ ಯಥಾ ಪ್ರಕಾರ ಮಾರ್ಕೆಟು ಹೈ ಲೋ ಮಾಡಿದೆ. ಸೊ ಹೆವಿ ವಾಲ್ಯೂಮ್ ಟ್ರೇಡಿಂಗ್ ಆಗಿದೆ ಅಂತ ಅನ್ಸುತ್ತೆ. ಇಲ್ಲೊಂದು ರಿಜೆಕ್ಷನು, ಹೆವಿ ವಾಲ್ಯೂಮ್ ಟ್ರೇಡಿಂಗ್ ಆಗಿದೆ ಈ ಕಡೆ. ಆ್ಯಂಡ್ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಗ್ಯಾಪ್ ಅಪ್ ಆಯ್ತಲ್ಲ, ಆ ಟೈಮಲ್ಲಿ ಎಷ್ಟೊಂದು ಜನ ಅವ್ರವ್ರ ಪೊಸಿಷನ್ಸ್ನ ಸ್ಕ್ವೇರ್ ಆಫ್ ಮಾಡ್ಕೊಂಡಿರ್ತಾರೆ. ಬೈ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಸ್ಕ್ವೇರ್ ಆಫ್ ಮಾಡಿದ್ದಾರೆ. ಸುಮಾರು ಜನ ನಮ್ಮ ಸ್ನೇಹಿತರು ಕೂಡ 2-3 ಜನ ಫೋನ್ ಮಾಡಿದ್ರು, ನಾನು 3 ಲಕ್ಷ ಮಾಡ್ಕೊಂಡೆ 4 ಲಕ್ಷ ಮಾಡ್ಕೊಂಡೆ ಅಂತ. ಮೋಸ್ಟ್ಲಿ ಮಿಡ್ ಕ್ಯಾಪ್ ನಿಫ್ಟಿಲೇ ಆಗಿರ್ಬೇಕು, ಯಾಕಂದರೆ ಇದೊಂದರಲ್ಲೇ ಅಷ್ಟೊಂದು ಮೊಮೆಂಟಮ್ ಆಗಿದೆ ವಾಲ್ಯೂಮ್ ಬೇಸಲ್ಲಿ. ಮಿಡ್ ಕ್ಯಾಪ್ ನಿಫ್ಟಿ ಆಯಿತು. ಗೆಟಿಂಗ್ ಇನ್ ಟು ಸೆನ್ಸೆಕ್ಸಲ್ಲಿ ಸೇಮ್ ನಿಫ್ಟಿ ಹೆಂಗಾಗಿದೆ ಅದೇ ಥರನೇ ಆಗಿದೆ. ಪ್ಲಸ್ ಆಸ್ ಪರ್ ದಿ ವೀಕ್ಲಿ ಗ್ರಾಫ್ ನೀವು ಚೆಕ್ ಮಾಡಿದ್ರೆ ಅಲ್ಲಿನೂ ಕೂಡ ನಮಗೆ ಒಂದು ರ್ಯಾಲಿ ಫಾರ್ಮೇಷನ್ ಆಗಿದೆ. ಆ್ಯಂಡ್ ಇನ್ ಕೇಸ್ ಏನಾದ್ರು ಮಾರ್ಕೆಟು ಮೇಲೆ ಹೋಗ್ತಾ ಇರೋದು ಕೆಳಗೆ ಬಿತ್ತು ಅಂದರೆ ನಮಗೆ ಪುನಃ ಸಪೋರ್ಟ್ ಎಲ್ಲಪ್ಪ ಸಿಗುತ್ತೆ ಅಂದರೆ 80,698. ಇನ್ ಕೇಸ್ ಮೇಲ್ಗಡೆ ಹೋಯ್ತು ಅಂತಲೇ ಅಂದ್ಕೊಳ್ಳೋಣ. ಫರ್ದರ್ ಹೈ ಇಲ್ಲಿ ತನಕ ಇದೆ 84,704. ಇನ್ನೊಂದು 3,000 ಪಾಯಿಂಟ್ ಆ ಕಡೆ ಈ ಕಡೆ ಫ್ಲಕ್ಚುಯೇಷನ್ ಆಗೋ ಸಾಧ್ಯತೆಗಳಿದೆ ಸೆನ್ಸೆಕ್ಸು. ಆ್ಯಂಡ್ ಗೆಟಿಂಗ್ ಇನ್ ಟು ಡೈಲಿ ಗ್ರಾಫಲ್ಲಿ ಆಲ್ರೆಡಿ ನಮ್ಮ ಟಾರ್ಗೆಟ್ ಅಚೀವ್ ಆಗೋಗ್ಬಿಟ್ಟಿದೆ ಸೆನ್ಸೆಕ್ಸಲ್ಲಿ, ಕರೆಕ್ಟ್ ಅಲ್ವಾ? ಲೋಯೆಸ್ಟ್ ಪಾಯಿಂಟ್ ಟು ಇಲ್ಲ, ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ. ಅಂದರೆ 82,820, ಇಲ್ಲಿ 82,620. ಇನ್ನೊಂದು 340 ಒಂದು 600 ಪಾಯಿಂಟ್ ಇದೆ ಗ್ಯಾಪ್. ಅಷ್ಟು ಕವರ್ ಮಾಡಬೇಕು. ಅದು ಮಾಡಾದ್ಮೇಲೆ ಅವನು ಡೈರೆಕ್ಷನ್ ನೋಡ್ತಾನೆ. ಆ್ಯಂಡ್ 5 ಮಿನಿಟ್ಸ್ ಗ್ರಾಫಲ್ಲಿ ಏನು ಹೇಳ್ಕೊಡೋಂಥದ್ದು ಏನಿಲ್ಲ ಇದರಲ್ಲಿ. 5 ಮಿನಿಟ್ಸಲ್ಲಿ ಓನ್ಲಿ ಜಸ್ಟ್ ನ್ಯೂಸ್ ಬೇಸಲ್ಲಿ ಮಾತ್ರ ಒಂದು ಸ್ವಲ್ಪ ಮೂಮೆಂಟ್ ಆಗಿತ್ತು. ಅದರದ್ದೇ ಅಂದರೆ ಸ್ವಲ್ಪ ನಮ್ಮ ಸ್ನೇಹಿತರುಗಳು ಕೆಲವೊಂದು ಸ್ಟಾಕ್ಸ್ ಹೇಳಿದರು. ಅದಕ್ಕಿಂತ ಮುಂಚೆ ಇಂಪ್ಲಾಯ್ಡ್ ವಾಲಟಾಲಿಟಿ ಪ್ರಕಾರ ನಮಗೆ ಸಿಕ್ಕಿರೋವಂಥ ಸ್ಟಾಕ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು BSE ಒಂದು ಸಿಕ್ಕಿದೆ. BSEಲಿ ಒಂದು
ಹೆವಿ ಮೊಮೆಂಟಮ್ ಆಯಿತು, ಒಂದು ಸೈಡ್ ಮೊಮೆಂಟ್ ಆಯಿತು, ಬಟ್ ಬಾಡಿ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿದ್ದಾನೆ. ಸೊ ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ ಇವತ್ತು ಹಿಂಗೆ ಇದೆ. ನಾಳೆ ಸೋಮವಾರಕ್ಕೆ ನಾವು ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜಿ ಒಂದು ಹಾಕೋಬೋದು. ಗೆಟಿಂಗ್ ಇನ್ ಟು ಸಿಪ್ಲಾ ಡೈಲಿ ಚಾರ್ಟ್ ಪ್ರಕಾರ ಒಂದು ಬೇರಿಶ್ ಕ್ಯಾಂಡಲ್ ಇವತ್ತು ಫಾರ್ಮೇಷನ್ ಆಗಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಮತ್ತೆ ಲೋನ ಬ್ರೇಕ್ ಮಾಡಿಲ್ಲ. ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಏನು ಕ್ರಿಯೇಟ್ ಆಗಿದೆ, ಸೇಮ್ ಅದೇ ಜಾಗದಲ್ಲೇ ಬಂದು ತಾಕಿ ಮೇಲೆ ಹೋಗ್ತಾ ಇದ್ದಾನೆ. ದಟ್ ಈಸ್ ಒನ್ ಥಿಂಗ್. ಈ ಡಿಮ್ಯಾಂಡ್ ಝೋನ್ ಹತ್ರ ನೋಡ್ರಿ, ಇಲ್ಲಿ ತಾಕ್ಬಿಟ್ಟು ಮೇಲೆ ಹೋಗಿದ್ದಾನೆ. ಸೊ ಇಲ್ಲಿ ಸುಮಾರು ಲಾಟೇಜಸ್ ಪೊಸಿಷನ್ಸ್ ಇಟ್ಟಿರ್ತಾರೆ ಅಂತ ಅನ್ಕೋತೀನಿ. ಈ ಪೊಸಿಷನ್ಸ್ ಇಲ್ಲಿ ಏನಾದ್ರು ಮತ್ತೆ ಟ್ರಿಗರ್ ಆಗಿ ಒಂದು ಬುಲ್ಲಿಶ್ ಕ್ಯಾಂಡಲ್ ನಾಳೆ ಬಂತು ಅಂದರೆ ಡೆಫಿನೆಟ್ಲಿ ಪ್ರೈಸಸ್ ಫರ್ದರ್ ಹೈ ಹೋಗೋ ಸಾಧ್ಯತೆಗಳಿದೆ. ಆ್ಯಂಡ್ ಇದೇನಾದ್ರು ಡೌನ್ ಸೈಡ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟು ಇಟ್ ವಿಲ್ ಕವರ್ ದ ವಿಂಡೋ ಅಂಡ್ ಪುಲ್ ಬ್ಯಾಕ್, ಅಂದರೆ 1440. ಸೊ ನಾವೇನಾದ್ರು ಟ್ರೇಡ್ ಹಾಕ್ತೀವಿ ಅಂದರೆ 1440ಕ್ಕಿಂತ ಕೆಳಗಡೆ ಬೀಳಲ್ಲ ಅಂತ ನಾವು ಟ್ರೇಡ್ ಹಾಕ್ಬೋದು. ಪ್ರೈಸಸ್ ಅಲ್ಲಿಂದ ಕೆಳಗಡೆ ಹೋಗಲ್ಲ ಅಂತ. ಇದಾಯಿತು ಸಿಪ್ಲಾ. ಮತ್ತು ಟಾಟಾ ಮೋಟರ್ಸ್ಗೆ ಅದು ಏನಾಯಿತು ಅಂತ ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ಒಬ್ಬರಿಗೆ ಕಂಪ್ಲೀಟ್ಲಿ ಬೀಳತ್ತೆ ಅಂತ ಹೇಳ್ಬಿಟ್ಟಿದ್ದೆ, ಸೊ ಎಕ್ಸಿಟ್ ಮಾಡಿಕೊಂಡ್ರು. ಬಟ್ ಪ್ರೈಸಸ್ ಇವತ್ತು 3% ಮೇಲೆ ಹೊಟ್ಟೋಗಿದೆ. ದಟ್ ವಾಸ್ ಅನ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್, ಬಟ್ ದಟ್ ಈಸ್ ಓಕೆ. ಮತ್ತು ಇವತ್ತು ಅವರು ಬುಲ್ಲಿಶ್ ಕನ್ಫರ್ಮೇಷನ್ ಕೊಟ್ಟಿದ್ದಾನೆ. ಆಸ್ ಪರ್ ದಿ ವೀಕ್ಲಿ ಗ್ರಾಫು ಅಷ್ಟೇ, ಮತ್ತು ಆಸ್ ಪರ್ ದಿ ಡೈಲಿ ಗ್ರಾಫು ಅಷ್ಟೇ. ಟಾಟಾ ಮೋಟರ್ಸ್ ಒಂದು ಲೈಟಾಗಿ ಬುಲ್ಲಿಶ್ ಕನ್ಫರ್ಮೇಷನ್ ಕೊಟ್ಟಿದ್ದಾನೆ. ಸೊ ಈ ಶೇರ್ಸ್ನ ನಾವು ಅಕ್ಯುಮುಲೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ ತೊಗೊಂಡ್ರೆ ಒಂದು ಬ್ರೇಕ್ಔಟ್ ಇಲ್ಲಿಂದ ಶುರು ಮಾಡ್ತೀನಿ. 1, 2, 3, 4, 5, 6, 7, 8, 9, 10, 11. ಸೊ 12ನೇ ಕ್ಯಾಂಡ್ಲಿಂದ ಬುಲ್ಲಿಶ್ ಸೈಡ್ ಹೋಗೋಕ್ಕೆ ಸಾಧ್ಯ ಇದೆ. ಸೊ ಎಲ್ಲಿ ತನಕ ಹೋಗ್ಬೋದು ಸರ್ ಮತ್ತೆ ಅಂದರೆ, ಒಂದು ಫಿಬೊನಾಚಿ ಕನೆಕ್ಟ್ ಮಾಡಿದ್ದೀನಿ, ಹೈಯೆಸ್ಟ್ ಪಾಯಿಂಟ್ ಲೋಯೆಸ್ಟ್ ಪಾಯಿಂಟ್ ಮಾಡಿದ್ದೀನಿ. ಸೊ ಈ ರೀಟ್ರೇಸ್ಮೆಂಟ್ ಲೆವೆಲ್ಸ್ ಏನಿದೆ, ಮೊದಲನೇ ಟಾರ್ಗೆಟ್ 875 ಹೇಳ್ತಾ ಇದೆ. ಅದೇ ಥರ ರೀಟ್ರೇಸ್ಮೆಂಟ್ ಟಾರ್ಗೆಟ್ ಇಲ್ಲಿ 1012 ಹೇಳ್ತಾ ಇದ್ದಾನೆ. ಸೊ ಇದು 2 ಜಾಗದಲ್ಲಿ ಯಾವ್ದಾರು ಒಂದು ಕಡೆ ತನಕ ನೀವು ಟ್ರೇಡ್ಸ್ನ ಅಕ್ಯುಮುಲೇಟ್ ಮಾಡ್ಬೋದು. ಬಟ್ ಈ ತಿಂಗಳೇ ಹೋಗುತ್ತಾ ಅಂತ ಗೊತ್ತಿಲ್ಲ, ಯಾಕಂದರೆ December 15th ಮೇಲೆ ವಾಲ್ಯೂಮ್ಸ್ ಎಲ್ಲ ಪ್ರೈಸ್ ಡ್ರಾಪ್ ಆಗೋಗ್ಬಿಡುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಪೊಸಿಷನ್ಸ್ನ ಹಾಕ್ಕೊಳ್ಳಿ. ಸೊ ಇಟ್ ಇಸ್ ಅ ಗುಡ್ ಬೈಯಿಂಗ್ ಝೋನ್ ಫಾರ್ ಟಾಟಾ ಮೋಟರ್ಸ್. ಇದು ಯಾವುದೇ ಥರ ರೆಕಮೆಂಡೇಶನ್ಸ್ ಅಲ್ಲ ಸ್ನೇಹಿತರೆ, ಪೇಪರ್ ಟ್ರೇಡಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಒಂದು ರೀಸನ್ ಮೇಜರ್ ಏನು ಅಂದರೆ RSI ಆಲ್ಮೋಸ್ಟ್ 20 ತನಕ ಬಂದ್ಬಿಟ್ಟಿತ್ತು ಈ ಟೈಮ್ನಲ್ಲಿ. ಸೊ ಮೇಲೆ ಹೋಗೋ ಸಾಧ್ಯತೆಗಳಿದೆ. ಅಪ್ ಟು RSI 70 ಅಥವಾ 80 ಟಚ್ ಆಗೋ ತನಕ ಆ ಶೇರ್ಸ್ನ ನೀವು ಹೋಲ್ಡ್ ಮಾಡಿ ಇಟ್ಕೋಬೋದು ಟಾಟಾ ಮೋಟರ್ಸ್. ಸೊ ಇದಾಯಿತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇದಲ್ಲದೆ ಬೇರೆ ಯಾವ್ದಾದ್ರು ಸ್ಟಾಕ್ಸು ಅದು ಇದು ಫಂಡಮೆಂಟಲ್ಸ್ ಬೇಕಾಯಿತು, ಇನ್ನು ಯಾವ್ದಾದ್ರು ಎಜುಕೇಷನಲ್ ಕಂಟೆಂಟ್ ವಿಡಿಯೋ ಬೇಕು ಅಂದರೂ ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಚೆಕ್ ಮಾಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್, ಟೇಕ್ ಕೇರ್, ಆಲ್ ದಿ ಬೆಸ್ಟ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.